ಆ ಮಾಧ್ಯಮ ಮಿತ್ರ, ಇವತ್ತು ಒಂದು ಪ್ರಮುಖ ವಿಚಾರ ಏನಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ಶಿಕ್ಯಾಬ್ ಸಂಸ್ಥೆಯಲ್ಲಿ 800 ರಿಂದ 1000 ಕೋಟಿ ರೂಪಾಯಿ ಹಗರಣವನ್ನು ನಡೆದಿದೆ ಅಂತ ವಿಚಾರವನ್ನು ಇಟ್ಕೊಂಡು ನಮ್ಮ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಮೀದ್ ಇನಾಮದಾರ್ ಅವರು ಕಳೆದ 1.5 ವರ್ಷದಿಂದ ಬಡವರ ಮಕ್ಕಳು ಶಾಲೆ ಕಲಿತಾವ, ಅವರಿಗೆ ಒಂದಿಷ್ಟು ಮೌಲ್ಯಯುತ ಬದುಕನ್ನು ಕಟ್ಟಿಸಿಕೊಡ್ಬೇಕಂತೇಳಿ 1.5 ವರ್ಷದಿಂದ ಹೋರಾಟವನ್ನ ಮಾಡ್ತಿದ್ರು. ಬಟ್ ಶಿಕ್ಯಾಬ್ ಸಂಸ್ಥೆಯಲ್ಲಿ ನಡೆದಂತ ಭ್ರಷ್ಟಾಚಾರವನ್ನು ಯಾವಾಗ ಇವ್ರು ಕೆಣಕ್ತಾರೆ, ಕೆಣಕದ ಮೇಲೆ ಇವ್ರ ಮೇಲೆ ಹಲ್ಲೆ ಆಗ್ಬೋದು, ಕೆಲವೊಂದು ವಾತಾವರಣಗಳು ಏನಪ್ಪಾ ಅಂದ್ರೆ ಆಗ್ತೇವೆ ಅಂತ ಅವ್ರಿಗೆ ತಿಳ್ಕೊಂಡು ಮುಂಚಿತವಾಗಿನೇ ಸರ್ಕಾರದ ಮಟ್ಟಕ್ಕೆ ಎಲ್ಲಾ ಪೊಲೀಸ್ ಇಲಾಖೆಗೆ ಇವ್ರು ದೂರನ್ನ ಕೊಡ್ತಾರೆ 1 ವರ್ಷ ಹಿಂದೆ. ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಳ್ಳಲ್ಲ, ಸಿಕ್ಯಾಬ್ ಸಂಸ್ಥೆಯವರ ಮೇಲೆ ಕ್ರಮ ತಗೊಳ್ಳಲ್ಲ. ಆದ್ರೆ ಸಿಕ್ಯಾಬ್ ಸಂಸ್ಥೆಯವರು ಬರೀ ಒಂದು ಕೇಸನ್ನ ಕೊಟ್ಟು ಬರೀ 1 ವಾರದೊಳಗಡೆ ಇವ್ರು ಕರ್ಕೊಂಡೋಗಿ ಇವ್ರು ಜೈಲಿಗೆ ಹಾಕಿದ್ದಾರೆ. ಹಾಗಾಗಿ ನಾನಂತೀನಿ, ಒಬ್ಬ ಜಿಲ್ಲೆಯ ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ತಕ್ಕಂತ ಅಮೀದ್ ಇನಾಮದಾರ್ ಅವ್ರ ಮೇಲೆ ಈ ತರ ಸುಳ್ಳು ದೂರನ್ನ ಹೊರಿಸಿ ನೀವು ಏನಪ್ಪಾ ಅಂದ್ರೆ ಜೈಲಿಗೆ ಹಾಕಿದ್ರಿ. ಜಿಲ್ಲಾಡಳಿತಕ್ಕೂ ಗೌರವ ತರುವಂತ ವಿಚಾರ ಅಲ್ಲ, ಅಥವಾ ರಾಜ್ಯ ಸರ್ಕಾರಕ್ಕೂ ತರುವಂತದ್ದಲ್ಲ. ಹಾಗಾಗಿ ಈ ಸುಳ್ಳು ದೂರನ್ನ ನೀವು ರದ್ದುಪಡಿಸಬೇಕು. ಮತ್ತೆ ಅಮೀದ್ ಇನಾಮದಾರ್ ಏನಪ್ಪಾ ಅಂದ್ರೆ ಈಗ ಅವ್ರು ತಿಳಿಸಿದಂತೆ ಅಲ್ಪಸಂಖ್ಯಾತರ ಏನಪ್ಪಾ ಅಂದ್ರೆ ಹಿತವನ್ನ ಬಯಸುವಂತ ರಾಜ್ಯ ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ತಾವು ಸಿಕ್ಯಾಬ್ ಸಂಸ್ಥೆಯಲ್ಲಿ ಅದು ಹಗರಣ, ಯಾಕಂದ್ರೆ ಜಿಲ್ಲೆ ಜನ ಮಾತಾಡ್ತಾರೆ 800 ಕೋಟಿ ಹಗರಣ ಆಗಿದ್ದು, ಅದು ಆ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯ ಕೊಡಿಸದಂಗ ಆಗ್ತೈತಿ. ಹಾಗಾಗಿ ತಾವು ಇದನ್ನ ಸ್ವಯಂ ಪ್ರೇರಿತವಾಗಿ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ನಡೆದಕ್ಕಂತ ಹಗರಣವನ್ನ ತನಿಖೆ ಮಾಡ್ಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಮಾಡ್ತಿದ್ದೀನಿ. ಇದು ಒಂದು ಒಳ್ಳೆ ಏನಪ್ಪಾ ಅಂದ್ರೆ ಹೌದಾ, ಈಗಾಗಲೇ ಏನಪ್ಪಾ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಿದ್ರಿ, ಇದನ್ನು ಒಂದು ಕೆಲಸವನ್ನ ಮಾಡ್ರಿ ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ಕೇಳ್ಕೊಳ್ತಿದ್ದೆ. ಇದರ ಹಿಂದೆ ಬಲಾಢ್ಯವಾದಂತ ಏನಪ್ಪಾ ಅಂದ್ರೆ ಒಂದಷ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ಲೀಡರ್ಗಳಿದ್ದಾರೆ. ಯಾಕಂದ್ರೆ ಅವರು ಯಾಕೆ ಇದಾರೆ ಅಂದ್ರೆ, ಒಂದಿಷ್ಟು ಹೊಂದಾಣಿಕೆ ರಾಜಕಾರಣ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಹೌದಾ, ಈ ಬಿಜಾಪುರದಲ್ಲಿ ಹೊಂದಾಣಿಕೆ ರಾಜಕೀಯ ಇರೋದ್ರಿಂದ ಇವ್ರ ಮೇಲ್ನೋಟಕ್ಕೆ ಹೇಗೆಂದ್ರೆ ಕಾಂಗ್ರೆಸ್ ಬಿಜೆಪಿ JDS ಪಕ್ಷಗಳು ನಾ ಹೇಳಿಲ್ಲ ಒಂದೇ ಹಾವ ಮೂರ್ತಿಲಿ ಇದ್ದಂಗ, ಯಾವ ಹಾವು ಕಡಿದ್ರು ನೀವು ಸಹಿದೆ. ನಮ್ಗೆ ಮೇಲ್ನೋಟಕ್ಕೆ ಏನಪ್ಪಾ ಕಾಂಗ್ರೆಸ್ ಬೇರೆ ಬಿಜೆಪಿ ಬೇರೆ ಅಂತ ನಾವು ತಿಳ್ಕೊಳ್ತೀವಿ, ಅವು ಮೇಲ್ನೋಟಕ್ಕೆ ಅಷ್ಟೇ ಕಾಣ್ತೈತಿ. ಹಾಗಾಗಿ ಇವರಿಗೆ ಭೇದ ಭಾವ ಇಲ್ಲ. ಶ್ರೀಮಂತ ರಾಜಕಾರಣಿಗಳೆಲ್ಲ ಒಂದೇ ಆಗಿರ್ತಾರ, ಮಧ್ಯಮ ವರ್ಗಗಳು, ಕೆಳ ಹಂತದವರು, ಬಡವರು ಇರ್ತಕ್ಕಂಥವ್ರು ನಾವು ನೀವು ಕಚ್ಚಾಡಿ ಸಾಹಿತ್ಯ ಕಾರ್ಯಕರ್ತರಷ್ಟೇ. ಹಾಗಾಗಿ ಈ ಶಿಕ್ಷಣದಲ್ಲಿ ಏನಪ್ಪಾ ಕದಿಯುವಂಥದ್ದು ಏನು ಅಂತಂದು ಹಾಗಾಗಿ ಇದು ಬಹುತೇಕ ಇದನ್ನ ತನಿಖೆ ಆಗ್ಲಿ ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತೀವಿ. ಅವ್ರ ಮೇಲೆ ಸುಳ್ಳು ದೂರನ್ನು ದಾಖಲಿಸಿದಾರ, ಅದು ರದ್ದುಪಡಿಸ್ಬೇಕಂತ ಹೇಳಿ. ಇದು ಸಂಸ್ಥೆಯಲ್ಲಿ ಹಗರಣ ಐತಂತ ಹೇಳಿರ್ತೀರಿ, ಅದರ ಹಗರಣದ ಬಗ್ಗೆ ನಿಮಗೆ ಏನ್ರಿ ಗೊತ್ತಿದೆಯಾ? ಇದು ನನಗೆ ಮುಂಚಿತವಾಗಿ ಅವರು ಏನಪ್ಪಾ ಅಂದ್ರ ಒಂದು 6-7 ತಿಂಗಳ ಹಿಂದೆ ಏನಪ್ಪಾ ಅಂದ್ರ, ಹೌದಾ, ನನಗೆ ಒಂದು 6-7 ತಿಂಗಳ ಹಿಂದೆ ಒಂದ್ಸಲ ಏನಪ್ಪಾ ಅಂದ್ರ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅಮೀದ್ ಇನಾಮದಾರ್ ಅವರು. ಮಾಡೋ ಟೈಮ್ದಲ್ಲಿ ಅವರು ಈ ವಿಷಯ ಕುರಿತು ನಾನು ದಾಖಲೆ ಕೊಟ್ಟಿದ್ರು. ಆ ಟೈಮ್ದಲ್ಲಿ ನಾನು ಸ್ವಲ್ಪ ನೋಡಿದ್ಮೇಲೆ ಏನಪ್ಪಾ ಅಂದ್ರೆ ನಂತರದಲ್ಲಿ ನಾನು ಇಲ್ಲ, ಇದು ಬಹಳ ಲೆಂದಿ ಪ್ರೊಸೀಜರ್ ಆಗ್ತೈತಿ, ಒಂದು ಸಂಸ್ಥೆ ಇದಾಗ್ತೈತಿ, ಅಲ್ಲ ನಿಮ್ದೇನಿದೆ ಮಾಡ್ರಿ, ಬಟ್ ನಿಮ್ ಸಮಾಜಕ್ಕೆ ಒಳ್ಳೇದಾಗ್ತದ್ರೆ ನಾನು ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದೆ. ಬಟ್ ಅವ್ರು ನಿಧಾನವಾಗಿ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಇವ್ರು ದಾಖಲೆ ಕೊಡ್ತಾ ಇಲ್ಲ. ಈಗ ನೀವೇ ಏನಪ್ಪಾ ಸಿಕ್ಯಾಬ್ ಸಂಸ್ಥೆಯಲ್ಲಿ ಒಂದು ಮಾಹಿತಿ ಹಾಕ್ರಿ, ಯಾರು ಬೇಕಾದ್ರೆ ಮಾಹಿತಿ ಹಾಕ್ರಿ, ಅವ್ರಿಗೆ 50,000 ರೂಪಾಯಿ ಕೊಟ್ಟು ಸರ್ಸ್ತಾರ. ಬರೀ ಏನು ಕೇಳೋದೇ ಬೇಡ ನೀವು. 10 ವರ್ಷದಿಂದ ಎಡಿಟ್ ಆಗಿಲ್ಲ ಶಿಕ್ಷಣ ಸಂಸ್ಥೆದು, 10 ವರ್ಷ ಎಡಿಟ್ ಆಗಿಲ್ಲ ತಂದೆ ಅವ್ರು ಒಳಗೆ ಕೆಲಸ ಮಾಡಿದಂತ ಸಿಬ್ಬಂದಿಗಳು ಹೇಳಿದಾರೆ ಎಷ್ಟೋ ಜನ ನನಗೆ. ಇದೆಲ್ಲ ಮುಚ್ಚಿ ಹಾಕಿದಾರೆ. ಹೌದಾ, ಹಾಗಾಗಿ ದಾಖಲೆಗಳು ಎಲ್ಲ ಇಟ್ಕೊಂಡೆ ಅವರು ಅಮೀದ್ ಅವರು ಹೋರಾಟ ಮಾಡ್ತಿದ್ರು. ಅಮೀದ್ ಅವರು ದಾರಿ ತಪ್ಪಿಸ್ಲಿಕ್ಕೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸುಳ್ಳು ಕೊಟ್ಟಿದ್ದ ಏನಪ್ಪಾ ಅಂದ್ರ ಡಾಕ್ಯುಮೆಂಟ್ಸ್ ಅನ್ನು ಇವರೇ ಕ್ರಿಯೇಟ್ ಮಾಡಿ ಅವ್ರ ಮೇಲೆ ಹೊರಿಸಿ, ಇಲ್ಲ ಇದು ಅಮೀದನ್ನೇ ಮಾಡಿದ್ರು ತಂದಕ್ಕೆ ಈ ತರ ಎಲ್ಲ ಮಾಡಿದಾರೆ. ಹಾಗಾಗಿ ಇದರ ಹಿಂದೆ ಮೂಲಭೂತವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರಮುಖ ರಾಜಕಾರಣಿಗಳು ಇದ್ದಾರೆ. ಮುಂದಿನ ಹೆಸರೇನು, ಯಾರು ಮಾಡಿದಾರೆ ಅವ್ರ ಹೆಸರು? ಇಲ್ಲ, ಈಗ ಕೇಸ್ ಮಾಡಿದವರು ಶಿಕ್ಷಣ ಏನಪ್ಪಾ ಸಿಕ್ಯಾಬ್ ಸಂಸ್ಥೆಯವರು ಮಾಡಿದಾರೆ ಕೇಸನ್ನ. ಹೌದ್ರಾ, ಈಗ ಸಿಕ್ಯಾಬ್ ಸಂಸ್ಥೆಯವರು ಅಂತ ಇವ್ರ ಮ್ಯಾಗ ಕೇಸ್ ಮಾಡಿದಾರೆ, ಕೊಟ್ಟಿದ್ದಾಗಲೇ ಅಂತ ಹೇಳಿ. ಬಟ್ ಇದರಿಂದ ಕಾಣದ ಕೈಗಳು ಸಾಕಷ್ಟು ಇದಾವೆ ರಾಜಕಾರಣಿಗಳು. ಇಲ್ಲ, ನನಗೆ ಅಷ್ಟು ಏನು ಪರ್ಟಿಕ್ಯುಲರ್ ಆಗಿ ಇವರೇ ಮಾಡಿದಾರ ಅಂತಂದಿಲ್ಲ. ಅವ್ರು ಏನಪ್ಪಾ ಅಂದ್ರೆ ಸಿಕ್ಯಾಬ್ ಸಂಸ್ಥೆಯಿಂದ ಅಂತ ಹೇಳಿ ಅವರು ಅದರಲ್ಲಿ ನಮೂದು ಮಾಡಿದಾರ. ಹಾಗಾಗಿ ಏನಪ್ಪಾ ಅಂದ್ರೆ ನಾನು ಸಿಕ್ಯಾಬ್ ಸಂಸ್ಥೆಯವರು ಒಂದಿಷ್ಟು ಏನಪ್ಪಾ ಅಂದ್ರೆ ಮಾನವೀಯ ದೃಷ್ಟಿಯಿಂದ ಆದ್ರೂ ಮಕ್ಕಳಿಗೆ ಒಳ್ಳೇದು ಮಾಡ್ಲಿ ಅನ್ನುವಂತ ವಿಚಾರ. ಕೇಸ್ ಕೊಟ್ಟ ಬರೀ ಏನಪ್ಪಾ ವಾರ 15 ದಿನದಲ್ಲಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಅರೆಸ್ಟ್ ಮಾಡ್ಲಾಕ ಒಂದ್ ನೋಟಿಸ್ ಕೊಡಲ್ರಿ. ಒಂದ್ ನೋಟಿಸ್ ಕೊಡ್ಲಾರ್ದ ಏನಪ್ಪಾ ಸೀದಾ ನೇರವಾಗಿ ಅಮೀದ್ ಅವ್ರು ಎಲ್ಲಿದ್ರಿ ಬಟ್ಟೆ ಮೇಲೆ ಬರ್ತಾನ, ಅದು ನೈಟ್ ಪ್ಯಾಂಟ್ ಮೇಲೆ ಏನೋ ಸುಮ್ನೆ ಕರೆದಾರ ಕ್ಯಾಜುವಲ್ ಆಗ್ತದೆ. ಸ್ಟೇಷನ್ ಬಂದ್ರೆ ಅವಾಗ ಲಾಕ್ ಮಾಡ್ತೀರಿ, ನೋಟಿಸ್ ಅಲ್ಲೇ ಕೈ ಕೊಡ್ತೀರಿ. ಸ್ಟೇಷನ್ದಾಗ ನೋಟಿಸ್ ಕೊಟ್ಟು ಅಲ್ಲೇ ಲಾಕ್ ಮಾಡಿ ಆಮೇಲೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಕರ್ಕೊಂಡ್ ಹೋಗ್ತೀರಿ. ಇಂಟಿಮೇಷನ್ ಬೇಕಲ್ರಿ, ಏನು ಯಾವ್ದೋ ಮಾಹಿತಿ ಇಲ್ಲ. ಆದ್ರೆ ಇವ್ರು ದೂರ ಕೊಟ್ಟಾಗ ಎಲ್ಲಿ ಹೋಗಿತ್ತು ನಿಮ್ದು ಕಾನೂನು? ಅಂದ್ರೆ ಅವ್ರಿಗೆ ದಾರಿಗೆ ತಪ್ಪಿಸಿ ತಮ್ಮ ಸ್ಟೇಷನ್ ಕರೆದು ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ. ಇದ್ರ ಹಿಂದ್ಗಡೆ ನೀವು ಹೇಳುವುದು ಆರೋಪ ಸಿಕ್ಯಾಬ್ ಸಂಸ್ಥೆ? ಹೌದು, ಸಿಕ್ಯಾಬ್ ಸಂಸ್ಥೆ ಅವ್ರಿಗೆ ಮಾಡಿ ಸಿಕ್ಯಾಬ್ ಸಂಸ್ಥೆಯವ್ರ ವತಿಯಿಂದನೇ ಇವರು ಬಂಧನ ಆಗಿದ್ದಾರೆ. ನೇರವಾಗಿ ಸಿಕ್ಯಾಬ್ ಸಂಸ್ಥೆಯವರು ಏನಪ್ಪಾ ಇವ್ರ ಮ್ಯಾಗೆ ದೂರನ್ನು ಸಲ್ಲಿಸಿದ್ದಾರೆ. ಆ ಕೇಸು ಸರಿಗೆ ಕೋರ್ಟ್ ಅಲ್ಲಿ ನಡೀತಾ ಇದೆ. ಮೇ ಬಿ ಇವತ್ತು ಅವರು ಏನು, ನಾನು ಒಂದು ವಿಚಾರ ಅಂದ್ರೆ ಇವ್ರು ನಿಮಗೆ ತೋರಿಸ್ತೀನಿ, ಅಬ್ದುಲ್ ಹಮೀದ್ ಇನಾಮದಾರ್ ಯಾರು ತಂದ್ರಿ ನಮ್ಮ ಮಾಧ್ಯಮದ ಮುಂದೆ ಯಾಕೆ ತೋರಿಸ್ತೀನಿ ಅಂದ್ರೆ, ಬಹುತೇಕ ನಿಮಗೆ ಮುಖ ನೋಡು KRS ಪಕ್ಷ ಇಷ್ಟು ಏನು ಹಣ್ಣನ್ನ ವಯಸ್ಸಾದರೂ ಸರಿಕೆ ಸಮಾಜಕ್ಕಾಗಿ ಈ ಜಿಲ್ಲೆಗಾಗಿ ಹೋರಾಟ ಮಾಡುವಂತ ವ್ಯಕ್ತಿ.
KRS ಪಕ್ಷದಲ್ಲಿ ಏನಪ್ಪಾ ಅಂದ್ರೆ ನಿರಂತರವಾಗಿ ಸಣ್ಣ ಪುಟ್ಟವ್ರು ತೊಂದ್ರೆ ಆದ್ರೆ ಫಸ್ಟ್ ಹೋಗುದೇ ಇವರೇ ಹೋಗ್ತಿದ್ರು. ಇಡೀ ವಿಜಯಪುರ ಜಿಲ್ಲೆಯಲ್ಲೇ ವಾಟರ್ ಹಮೀದ್ ತಂದು ಹೆಸರಾದಂತ ವ್ಯಕ್ತಿ. ಯಾರಿಗ್ ತೊಂದ್ರೆ ಆದ್ರೂ ಯಾವ ಜಾತಿ ಧರ್ಮ ಏನು ನೋಡ್ಲಾರ್ದೆ ಬಡತನ ಸಿರಿದು ಏನ್ ನೋಡ್ಲಾರ ಹೋಗಿ ನಿಂದಿರುವಂತ ವ್ಯಕ್ತಿ ಅಂತವನ ಮೇಲೆ ಈ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಇರೋದ್ರಿಂದಾಗಿ ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಯಾರು ನಿಮಗೆ ಗೊತ್ತಿದೆ. ಹೊಂದಾಣಿಕೆ ರಾಜಕಾರಣ ಮಾಡುವಂತ ರಾಜಕಾರಣಿಗಳೇ ಇವ್ರನ್ನ ಈ ತರ ಇಕ್ಕಟ್ಟಿಗೆ ಶಿಕ್ಷೆ ಮಾಡಿದ್ರು. ಹಾಗಾಗಿ ನಾನು ಹಮೀದ್ ಇನಾಮ್ದಾರ್ ಅವ್ರನ್ನ ಏನು ಕೂಡಲೇ ಬಿಡುಗಡೆಗೊಳಿಸಬೇಕು ಮತ್ತು ಅವ್ರ ಕೇಸನ್ನ ರದ್ದುಪಡಿಸಬೇಕಾಗಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ತಮ್ಮ ಹೆಸರು ಸರ್? ನಾನು ಶಿವಾನಂದ ಹೆಡ್ಡಳ್ಳಿ ಅಂತ ಹೇಳಿ ವಕೀಲನಾಗಿ ಮತ್ತು KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ.